ಇವತ್ತೊಂದು ಸಬ್ಬಸಿಗೆ ಸೊಪ್ಪು ಹಾಕಿ ತುಂಬ ಟೇಸ್ಟ್ ಮತ್ತು ರುಚಿಯಾದಂತಹ ಒಂದು ದೋಸೆನ ಮಾಡಿ ನೋಡುವ ಹೇಗಿದೆ ಅಂತ. ತುಂಬ ಟೇಸ್ಟಿಯಾಗಿ ಬಂದಿದೆ. ಅದಕ್ಕೆ ಒಂದು 2 ಲೋಟ ರೇಷನ್ ಅಕ್ಕಿ ಅಂದರೆ ದೋಸೆ ಅಕ್ಕಿನ ತೆಗೆದುಕೊಂಡಿದ್ದೀನಿ. ಬೆಳಿಗ್ಗೆ ನೆನೆದಾಕಿ ಈಗ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಅದಕ್ಕೆ ಒಂದು ಇದು ತೆಂಗಿನಕಾಯಿ, ಇಲ್ಲಿ ಸಬ್ಬಸಿಗೆ ಸೊಪ್ಪು, ಮತ್ತು ಇಲ್ಲಿ ಬೆಲ್ಲ, ಸ್ವಲ್ಪ ರುಚಿಗೆ ತಕ್ಕ ಬೆಲ್ಲ, ಮತ್ತು ಇದು ಅವಲಕ್ಕಿ ಹಾಕಿದ್ದೀನಿ ಅವಲಕ್ಕಿನ. ಈಗ ಅದನ್ನೆಲ್ಲ ಹಾಕಿ ತೆಂಗಿನಕಾಯಿ ಮತ್ತು ಅಕ್ಕಿನ ಹಾಕಿ ಅರೆದು, ಅದರ ನಂತರ ಅದಕ್ಕೆ ಅವಲಕ್ಕಿ ಮತ್ತು ಬೆಲ್ಲನ ಸೇರಿಸಿ ಅದನ್ನು ಅರೆದು ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಒಂದು ನೈಟ್ ಫುಲ್ಲು ಪರ್ಮಿಟ್ ಆಗೋಕ್ಕೆ ಬಿಡೋಣ. ನಂತರ ಬೆಳಿಗ್ಗೆ ಚೆನ್ನಾಗಿ ಪರ್ಮಿಟ್ ಆಗಿದೆ ನೋಡಿ, ಚೆನ್ನಾಗಿ ಬಂದಿದೆ. ನೋಡಿ. ಈಗ ಇದು ತೆಳು ಇಲ್ಲ, ದಪ್ಪನಿಲ್ಲ, ಮೀಡಿಯಮ್ ಇದೆ. ಸ್ವಲ್ಪ ದಪ್ಪ ಅಂತ ಅಂದರೆ ಸ್ವಲ್ಪ ನೀರು ಸೇರಿಸ್ಬೋದು. ಇದು ಮೀಡಿಯಮ್ ಇದೆ, ದೋಸೆ ಹಾಕ್ಬೋದು, ಆ ಥರನೇ ಇದೆ. ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನು ಸೇರಿಸ್ಬಿಡೋಣ. ಚೆನ್ನಾಗಿ ಕಲಸಿ ಉಪ್ಪನ್ನು. ನಂತರ ಇಲ್ಲೊಂದು ಅದಕ್ಕೆ ಚಟ್ನಿನ ಮಾಡೋಣ. ಇದನ್ನು ಕಾವಲಿನ ಒಳಗೆ ಇಟ್ಟು ಅದಕ್ಕೆ ಉದ್ದಿನಬೇಳೆ, ಕರಿ ಲೀವ್ಸು ಮತ್ತು ಮೆಣಸು, ಒಂದು ಇಲ್ಲದ್ರೆ 2, ಖಾರ ಇದ್ದರೆ ಒಂದೇ ಸಾಕು, ಇಲ್ಲದ್ರೆ 2 ಮೆಣಸನ್ನು ಹಾಕಿ, ಸ್ವಲ್ಪ ತೆಂಗಿನ ತುರಿನ ಹಾಕಿ ಅದನ್ನು ತೆಂಗಿನ ತುರಿನ ಸ್ವಲ್ಪ ಬಿಸಿ ಮಾಡಿ ಅದನ್ನು ಚಟ್ನಿ ಮಾಡೋದು. ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ ಈ ಚಟ್ನಿಗೆ, ಹಾಗೆಯೇ ತಿನ್ಬೋದು. ಹಾಗೆಯೇ ತಿನ್ನುವಂಥ ಚಟ್ನಿ ಇದು. ಚಟ್ನಿ ರೆಡಿಯಾಗಿದೆ. ಈಗ ಹೆಂಚಿನ ಮೇಲೆ ಸ್ವಲ್ಪ ನೀರನ್ನು ಚೆಲ್ಲಿ ಒಂದು ದೋಸೆನ ಮಾಡೋಣ. ಒಂದು ಸೌಟು ತೆಗೆದು ದೋಸೆ ಈ ರೀತಿ ಹರಡಬೇಕು. ದಪ್ಪ ಹರಡಬೇಕು, ತೆಳು ಆಗಬಾರ್ದು, ಸ್ವಲ್ಪ ದಪ್ಪನೇ ಹರಡಬೇಕು. ಮುಚ್ಚಳನ ಮುಚ್ಚಿ 1 ನಿಮಿಷ ಬೇಯಿಸೋಣ. ಈಗ ಅದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆನ ಹಾಕಿ ಇನ್ನೊಂದು ಕಡೆ ಮಗುಚೋಣ. ನೋಡಿ, ಈ ರೀತಿ ಬಂದಿದೆ, ಚೆನ್ನಾಗಿ ಬಂದಿದೆ ದೋಸೆ. ಕಲ್ಲರ್ ಕೂಡ ಚೆನ್ನಾಗಿ ಬಂದಿದೆ, ದೋಸೆ ಕಲ್ಲರ್ ತುಂಬ ಟೇಸ್ಟಾಗೂ ಇದೆ, ತುಂಬ ಟೇಸ್ಟಿ ಇದೆ. ನೀವು ಮಾಡಿ, ಖಂಡಿತ ನಿಮಗೆ ಟೇಸ್ಟ್ ಆಗುತ್ತೆ ಇದು. ನೋಡಿ, ಈ ರೀತಿ ಬಂದಿದೆ. ಕಲ್ಲರ್ ಏನೂ ಹಾಕಿಲ್ಲ ನೋಡಿ, ಅದರದ್ದೇ ಕಲ್ಲರ್, ಎಷ್ಟು ಚೆಂದ ಕಲ್ಲರ್ ಬಂದಿದೆ ನೋಡಿ. ಹಾಗೆ ಎಲ್ಲ ದೋಸೆನೂ ಈ ರೀತಿಯೇ ಮಾಡಿಬಿಡೋಣ. ನೋಡಿ, ಎಷ್ಟು ಸಬ್ಬಸಿಗೆ ಸೊಪ್ಪು ಹಾಕಿ ಇಷ್ಟು ಟೇಸ್ಟಿ ಮತ್ತು ಇಷ್ಟು ರುಚಿಯಾದ ದೋಸೆನ ನೀವು ಮಾಡಿ ಮನೆಯಲ್ಲಿ ಟ್ರೈ ಮಾಡಿ. ಮನೆಯಲ್ಲಿ ಚಟ್ನಿ ಮತ್ತು ದೋಸೆಯೊಂದಿಗೆ ಇದನ್ನು ತಿಂದು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು ನನ್ನ ವಿಡಿಯೋ ನೋಡೋದಕ್ಕೆ. ಬಾಯ್ ಬಾಯ್.